ಎಲ್ಲರಿಗೂ ನಮಸ್ಕಾರ. ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಪವಿತ್ರ ಮಹಿಮೆ. ಧರ್ಮಸ್ಥಳ ಕೇವಲ ಒಂದು ದೇವಸ್ಥಾನವಲ್ಲ, ಇದು ನಂಬಿಕೆಯ ನೆಲೆ, ಧರ್ಮದ ದೀಪ, ಅಭಯದ ಆಶ್ರಯ. ಇಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಂಜುನಾಥ ಸ್ವಾಮಿಯ ಕೃಪೆಯ ಸ್ಪರ್ಶವಿದೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕಥೆ. ಬಹಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಡುಮೆಯ ಪ್ರದೇಶದಲ್ಲಿ ಕುಡುಮ ಎಂಬ ಗ್ರಾಮವಿತ್ತು. ಆ ಊರಿನಲ್ಲಿ ಬಿರ್ಮಣ್ಣ ಪೆರ್ಗಡೆ ಎಂಬ ನಿಷ್ಠಾವಂತ ಜೈನ ಧರ್ಮದ ಕುಟುಂಬದ ನಾಯಕ ತನ್ನ ಪತ್ನಿ ಅಮು ಬಲ್ಲಾಳ್ತಿಯೊಂದಿಗೆ ನೆಲೆಸಿದ್ದ. ಅವರು ಧರ್ಮನಿಷ್ಠೆಯ ಜೀವಂತ ರೂಪಗಳಾಗಿದ್ದರು. ಎಲ್ಲರಿಗೂ ಸಹಾಯ ಮಾಡುತ್ತಿದ್ದರು. ಅತಿಥಿ ಸೇವೆಯನ್ನು ಮೌಲ್ಯವನ್ನಾಗಿ ಪರಿಗಣಿಸುತ್ತಿದ್ದರು. ಒಂದು ರಾತ್ರಿ ಪೆರ್ಗಡೆ ದಂಪತಿಗೆ ಕನಸಿನಲ್ಲಿ ಧರ್ಮದೈವಗಳು ದರ್ಶನ ನೀಡಿದವು. ಕಲರಹು, ಕಲ್ಲರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ. ಅವರು ಹೇಳಿದರು, ನಮಗಾಗಿ ದೇವಸ್ಥಾನ ಕಟ್ಟಿರಿ, ನಾವು ಇಲ್ಲೇ ನೆಲೆಗೆರಬೇಕೆಂದು ಇಚ್ಛಿಸುತ್ತೇವೆ. ಪೆರ್ಗಡೆ ದಂಪತಿಗಳು ತಮ್ಮ ಮನೆಯನ್ನು ದೇವಾಲಯವನ್ನಾಗಿ ಮಾಡಿದರು. ಧರ್ಮದೈವಗಳಿಗಾಗಿ ವೇದಿಕೆಯನ್ನು ನಿರ್ಮಿಸಿದರು. ಇದಾದ ನಂತರ ಧರ್ಮದೈವಗಳು ಅನ್ನಪ್ಪ ಸ್ವಾಮಿ ಎಂಬ ಭಕ್ತನಿಗೆ ಕನಸಿನಲ್ಲಿ ಶಕ್ತಿದಾಯಕವಾದ ಶಿವಲಿಂಗವನ್ನು ಕದ್ರಿಯಿಂದ ತರಲು ಸೂಚನೆ ನೀಡಿದವು. ಅನ್ನಪ್ಪ ಸ್ವಾಮಿ ಆ ಲಿಂಗವನ್ನು ದೈವಶಕ್ತಿಯಿಂದ ಧರ್ಮಸ್ಥಳಕ್ಕೆ ತಂದು ಪ್ರತಿಷ್ಠಾಪಿಸಿದರು. ಈ ಲಿಂಗವೇ ಇಂದಿನ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶಿವನ ರೂಪ. ಧರ್ಮಸ್ಥಳದಲ್ಲಿ ಜೈನ ಕುಟುಂಬ ಆಡಳಿತ ಮಾಡುತ್ತದೆ. ವೈಷ್ಣವ ಬ್ರಾಹ್ಮಣರು ಪೂಜಾ ವಿಧಿಗಳನ್ನು ನಡೆಸುತ್ತಾರೆ. ಶಿವನ ಶೈವ ಮೂರ್ತಿ ಪೂಜಿಸಲಾಗುತ್ತದೆ. ಇದು ಜೈನ, ವೈಷ್ಣವ ಮತ್ತು ಶೈವ ಪರಂಪರೆಗಳ ಸಮನ್ವಯವನ್ನು ಪ್ರತಿಬಿಂಬಿಸುತ್ತದೆ. ಇವತ್ತು ಧರ್ಮಸ್ಥಳ ಒಂದು ಧಾರ್ಮಿಕ ಕೇಂದ್ರ, ಸಮಾಜ ಸೇವಾ ಸಂಸ್ಥೆ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಸಂಸ್ಥೆ, ಅನ್ನದಾನ, ಸಾಮೂಹಿಕ ವಿವಾಹ, ಗ್ರಾಮೀಣಾಭಿವೃದ್ಧಿ ಮತ್ತು ಬಹುಧರ್ಮ ಸಮಾವೇಶಗಳಿಗೆ ಹೆಸರುವಾಸಿ. ಧರ್ಮಸ್ಥಳ ಎಂಬ ಶಬ್ದವೇ ಧರ್ಮದ ನೆಲೆ ಎಂದು ಸೂಚಿಸುತ್ತದೆ. ಇಲ್ಲಿ ನಂಬಿಕೆ, ಭಕ್ತಿ, ಸಹಿಷ್ಣುತೆ, ಸೇವೆ ಮತ್ತು ಧರ್ಮದ ಸತ್ಯತೆಯನ್ನು ದಿನಂಪ್ರತಿ ಅನುಸರಿಸಲಾಗುತ್ತಿದೆ.